ದಕ್ಷಿಣಾಮೂರ್ತಿಯ ನಂತರ ನಿಮಗೆ ನಮ್ಮ ಪರಂಪರೆಯಲ್ಲಿ ತುಂಬಾ ದೊಡ್ಡ ಒಂದು ಗುರು ತತ್ವ ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದಾದ ದತ್ತಾತ್ರೇಯ ಮೂರ್ತಿಯ ಸೃಷ್ಟಿ ಸ್ಥಿತಿ ಲಯ ಚಿಕ್ಕ ಮಾತು ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ನಮಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ ಶ್ಲೋಕ ನಮಗೆ ತುಂಬಾ ಪ್ರಖ್ಯಾತ ಶ್ಲೋಕ. ಬ್ರಹ್ಮ ಸೃಷ್ಟಿಕರ್ತ. ನಾವು ಏನ್ ಮಾಡ್ತೀವಿ, ಶ್ಲೋಕ ಕೇಳಿದ ತಕ್ಷಣ ಸೃಷ್ಟಿಕರ್ತ ಅದು ಬ್ರಹ್ಮ, ಚತುರ್ಮುಖ ಬ್ರಹ್ಮ. ವಿಷ್ಣು ಅವರು ಅನಂತ ಶಯನಾಗಿದ್ದಾನೆ ಅಂತ ಆ ವಿಷ್ಣು. ಶಿವ ಈಗ ಜಟಾಧಾರಿಯಾಗಿ ಶಿವ ಇದ್ದಾನೆ ಅಂತ ಮೂರು ಜನರನ್ನು ಮೂರು ರೂಪಗಳಾಗಿ ವಿಂಗಡಿಸಿಕೊಂಡು ನಾವು ಪರಮಾತ್ಮನನ್ನ ನಾವು ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ರೂಪಗಳಲ್ಲಿ ನಾವು ಸ್ವಲ್ಪ ನಾವು ತತ್ವದ ದೃಷ್ಟಿಯಿಂದ ನೋಡಿದ್ರೆ ಬ್ರಹ್ಮ ಸೃಷ್ಟಿ ಮಾಡ್ತಾ ಇದ್ದ ಆ ಸೃಷ್ಟಿ